bar is equal to sigma fx by n. ಏನು ಸಿಗ್ಮಾ fx by n. n ಅಂದರೆ ಆವೃತ್ತಿಗಳ ಒಟ್ಟು ಮೊತ್ತ. ಆವೃತ್ತಿಗಳ ಒಟ್ಟು ಮೊತ್ತ. ಮಧ್ಯಬಿಂದು ಮತ್ತು ಆವೃತ್ತಿಗಳನ್ನು ಗುಣಿಸಿದಾಗ ಬರುವಂತ ಮೊತ್ತವನ್ನ ಸಿಗ್ಮಾ ಎಫೆಕ್ಟ್ಸ್ ಅಲ್ಲಿ ಹೇಳ್ತೀವಿ. ಸಿಗ್ಮಾ ಅಂದ್ರೆ ಏನು? ಸಮ್ ಅಂತೇಳಿ. ಸಿಗ್ಮಾ ಅಂದ್ರೆ ಸಮ್ ಅಂದ್ರೆ ಕೂಡು. ಸಮ್ ಅಂದ್ರೇನು? ಕೂಡು. ಸಿಗ್ಮಾ ಅಂದ್ರೆ ಸಮೇಶನ್ ಅಂತೇಳಿ. ಸಿಗ್ಮಾ ಅಂದ್ರೇನು? ಸಮೇಶನ್. ಅರ್ಥ ಆಯ್ತಾ? ಎನ್ ಅಂದ್ರೆ ಆವೃತ್ತಿಗಳ ಒಟ್ಟು ಮೌಲ್ಯಾಂಶಗಳ ಮೊತ್ತ. ಎನ್ ಅಂದ್ರೆ ಆವೃತ್ತಿಗಳ ಒಟ್ಟು ಮೌಲ್ಯಾಂಶಗಳ ಮೊತ್ತ. ಸಿಗ್ಮಾ ಎಫೆಕ್ಟ್ಸ್ ಅಂದ್ರೆ ಎಫ್ ಅಂದ್ರೆ ಆವೃತ್ತಿ, ಎಕ್ಸ್ ಅಂದ್ರೆ ಮಧ್ಯಬಿಂದು. ಅರ್ಥ ಆಯ್ತಾ? ಸರಾಸರಿ ಅಂತಂದ್ರೆ ಸರಾಸರಿ ಅಂದ್ರೆ 100 ಒಳಗೆ ಬರುತ್ತೆ. ಸರಾಸರಿ ಎಷ್ಟರೊಳಗೆ ಬರುತ್ತೆ? 100ರ ಒಳಗೆ ಸರಾಸರಿ ಬರುತ್ತೆ. 100ರ ಒಳಗೆ ಸರಾಸರಿ ಬರುತ್ತೆ. 100 ಮೇಲೆ ಬರಲ್ಲ ಸರಾಸರಿ. ಅರ್ಥ ಆಯ್ತಾ? ಸರಾಸರಿ ಅಂದ್ರೆ 100ರ ಒಳಗೆ ವ್ಯಾಲ್ಯೂಸ್ ಬರುತ್ತೆ. ಇನ್ನು 8th ಬಂದ್ರೆ ಇವು ನಿತ್ಯ ಸಮೀಕರಣಗಳು. ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಬಹಳ ಅಂದ್ರೆ ಕೆಳಗಿನ ಅಂದ್ರೆ ತಳಮಟ್ಟವಾಗಿ ತಿಳ್ಕೊಬೇಕಪ್ಪ ಅಂದ್ರೆ ಒಂದು ನಿತ್ಯ ಸಮೀಕರಣಗಳ ಅವಶ್ಯಕತೆ ನಿಮ್ಗೂ ಬೇಕಾಗುತ್ತೆ. ಇವೆಲ್ಲ ಅಪ್ಲೈ ಆಗ್ತಾವಪ್ಪ ಅಂದ್ರೆ ತ್ರಿಕೋನಮಿತಿ ಅಂತ ಬರುತ್ತಲ್ಲ, ತ್ರಿಕೋನಮಿತಿ ಅಲ್ಲಿ ಏನ ಬದಲಾಗಿ ಸೈನ್ ಇರುತ್ತೆ, ಬಿನ ಬದಲಾಗಿ ಕಾಸ್ ಇರುತ್ತೆ. ಅರ್ಥ ಆಯ್ತಾ? ಮತ್ತಿದು ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರುತ್ತಲ್ಲ, ಅವಾಗ ನಾವೇನ್ ಮಾಡೋದು? ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆ ಟೈಪಲ್ಲೆಲ್ಲ ಬರೀಬಹುದು ನಿತ್ಯ ಸಮೀಕರಣಗಳು. ಅರ್ಥ ಆಯ್ತಾ? ಇನ್ನೊಂದು ಒಂದು 3-4 ಸೂತ್ರ ಬರೀತೀನಿ. ಸೂತ್ರನ ಗಟ್ ಮಾಡಿ ಫಸ್ಟ್. ಅರ್ಥ ಆಯ್ತಾ? ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. an is equal to a plus of n minus 1 into d. ಆಯ್ತಾ? ಮತ್ತೆ n ಪದಗಳ ಮೊತ್ತ, ಪದಗಳ ಮೊತ್ತ is equal to Sn is equal to n by 2 into 2a plus of n minus 1 into d. ಇದು n ಪದಗಳ ಮೊತ್ತ, n ಪದಗಳ ಏನು? n ಪದ ಕಂಡುಹಿಡಿಯುವುದು. ಎನ್ನನೇ ಪದ ಕಂಡುಹಿಡಿಯುವುದು, n ಪದಗಳ ಮೊತ್ತ ಕಂಡುಹಿಡಿಯುವುದು. ಸಾಕನಪ್ಪ?